ಶ್ರೀಮಂತಿಕೆಯಿಂದ ವಕ್ಫ್ ಅದು ನಮ್ಮ ಆಸ್ತಿ. ವಕ್ಫ್ ಆಸ್ತಿ ಎಂದರೆ ಅದು ಯಾವುದೇ ಔದಾರ್ಯವಲ್ಲ, ಅದು ಮುಸ್ಲಿಂ ಸಮುದಾಯದ ಅಜನ್ಮ ಹಕ್ಕು. ಒಂದಿಷ್ಟು ಬಿಟ್ಟುಗಳು ಇಲ್ಲೊಂದು ಇತಿಹಾಸ ನಿರ್ಮಾಣವಾಗುತ್ತಾ ಇದೆ. ಉಲಮಾ ಸಾದಾತಿಗಳ ನೇತೃತ್ವದಲ್ಲಿ ಹಲವಾರು ಲೆಕ್ಕಿಸದೆ ಉಪವಾಸವೇ ನಮ್ಮ ಹೋರಾಟದ ಆಸ್ತಿಕ ಜಾತ. ಉಲಮಾ ಸನ್ನದ್ಧ ಸೇನಾನಿಗಳ ಸಾರಥ್ಯದಲ್ಲಿ, ಉಲಮಾ ಸನ್ನದ್ಧ ಸೇನಾನಿಗಳ ನೇತೃತ್ವದಲ್ಲಿ ಬೃಹತ್ ಕಾಲ್ನಡಿಗಾ ಜಾತ ಹಾದು ಬರುತ್ತಿದೆ. ಆಸ್ತಿ ಎಂದರೆ ಅದು ಯಾರದೇ ಔದಾರ್ಯವಲ್ಲ, ಅದು ಮುಸ್ಲಿಂ ಸಮುದಾಯದ ಅಜನ್ಮ ಹಕ್ಕು. ಭಾರತವು 800 ವರ್ಷಗಳ ಸ್ಥಾಪನೆಗಾಗಿ ನಮ್ಮ ಪೂರ್ವಜರು ಮಸೀದಿ ಮಸೂದೆಗಳ ಸ್ಥಾಪನೆಗಾಗಿ ನೀಡಿದ ಆಸ್ತಿಯಾಗಿದೆ. ಆಸ್ತಿ ಎಂದರೆ ಅದು ಯಾರದೇ ಔದಾರ್ಯವಲ್ಲ, ಅದು ಮುಸ್ಲಿಂ ಸಮುದಾಯದ ಅಜನ್ಮ ಹಕ್ಕು. ವಕ್ಫ್ಗಾಗಿ ಹೋರಾಟ. ಕೇಂದ್ರ ಸರ್ಕಾರದ ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ಉಲಮಾ ಒಕ್ಕೂಟ ನಾಯಕರಿಂದ ಬೃಹತ್ ಕಾಲ್ನಡಿಗಾ ಜಾಥಾ ಕೆಲವೇ ಕ್ಷಣದಲ್ಲಿ ಸಮಾರೋಪಗೊಳ್ಳಲಿದೆ. ನ್ಯಾಯಕ್ಕಾಗಿ ಹೋರಾಟ. ವಕ್ಫ್ ಅದು ನಮ್ಮ ಆಸ್ತಿ, ಅದನ್ನು ಒಂದಿಷ್ಟು ಬಿಟ್ಟುಕೊಡು. ಇಲ್ಲೊಂದು ಇತಿಹಾಸ ನಿರ್ಮಾಣ. ಈ ದೇಶದ ಸುಂದರ ಸಂಪತ್ತನ್ನು ದತ್ತೊಡೆಯುವುದಕ್ಕಾಗಿ ಬಂದ ಬ್ರಿಟಿಷರ ವಿರುದ್ಧ ಎದೆಯೆತ್ತಿ ಹೋರಾಡಿದ ಹೋರಾಟಗಾರರಲ್ಲಿ ಒಂದು ಕಡೆ ಶನಿವಾರಪಟ್ಟ ಅಕ್ಕಟ ಗ್ರಾಮದೊಳಗಿರುವ ಮಹಾತ್ಮ ಗಾಂಧಿ ಇದ್ದಾರೆ, ಇನ್ನೊಂದು ಕಡೆ ಉಮರಂತ ಉಲಮಾ ನೇತಾರರು. ಅದೇ ಸ್ವಾತಂತ್ರ್ಯದೊಂದಿಗೆ ಇದೀಗ ಮತ್ತೊಂದು ಹೋರಾಟ. العظيم وصدق رسوله النبي الكريم ونحن على ذلك من الشاهدين والشاكرين والحمد لله رب العالمين. സമരം ചെയ്യേണ്ടതുണ്ട്, നാം അതിനെതിരെ ശ്രദ്ധിക്കേണ്ടതുണ്ട്. നാം എല്ലാം മറന്നുകൊണ്ട് എല്ലാവരും ഒന്നിച്ചുകൊണ്ട് എല്ലാ മുഅ്മിനീങ്ങളും ഒറ്റക്കെട്ടായി ഒരുമിച്ച് കൂടിയുകൊണ്ട് ಅಂಗೀಕರಿಸಿದೆ. ಇದೇ ಮಾದರಿಯನ್ನು ಅನುಸರಿಸಿ ಸಂವಿಧಾನದ ಮೂಲಭೂತ ಹಕ್ಕುದಲ್ಲಿರುವ ಇಷ್ಟು ಜನರು ಮನವಿಯನ್ನ ಮಾಡ್ತಾ ಇದ್ದಾರೆ.